ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಪಾಠ ಆಧಾರಿತ ಮೂಲ್ಯಾಂಕನ LBA 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳು LBA ಕ್ವಶನ್ ಪೇಪರ್ಗಳು ರೆಡಿ ಇದ್ದಾವೆ. ಯಾರೆಲ್ಲ ಟೀಚರ್ಸ್ಗಳಿಗೆ ಬೇಕು ಅನ್ನೋರು ಈ ನಂಬರ್ ಕೊಡ್ತೀನಿ, 9964050759ಗೆ ತಾವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡಬೇಕು. 10th ನಮ್ಮಲ್ಲಿ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು ಮತ್ತು SS ಈ 3 ವಿಷಯಗಳಲ್ಲಿ LBAಗಳು ರೆಡಿ ಇದ್ದಾವೆ, ಅವುಗಳನ್ನು ಶೇರ್ ಮಾಡ್ತೀವಿ. ಇವತ್ತು SS ಹಿಸ್ಟ್ರಿಯ 17ನೇ ಪಾಠ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಆಮೇಲೆ ಭಾರತದ ಜಲಸಂಪನ್ಮೂಲಗಳು ಅಂತಕ್ಕಂಥ ಒಂದು ಪಾಠ, ಅದು ಭೂಗೋಳದಲ್ಲಿದೆ. ಈ ನೆಕ್ಸ್ಟ್ ಏನಿದೆ ಅಂದರೆ ಗ್ರಾಮೀಣಾಭಿವೃದ್ಧಿ ಅಂತಕ್ಕಂಥ ಪಾಠ. ಈ 3ರ ಮೇಲೇನೂ ಕೂಡ ನಾವೇನು ಮಾಡಿದ್ದೀವಿ, ಸೇರಿ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀವಿ. ಇದರಲ್ಲಿ 15 ಅಂಕ ಇದೆ, 5 ಮರುಸಿಂಚನನೂ ಕೂಡ ಇದ್ದಾವೆ. ಇದು ಉದ್ದಿಷ್ಟಾನುಸಾರ ಅಂಕ ಹಂಚಿಕೆ ಇತ್ತು, ಈ ಥರ ಬರ್ತದೆ. ಆಮೇಲೆ ಒಂದು ಶಾರ್ಟ್ ಆಗಿರ್ತಕ್ಕಂಥ ಬ್ಲೂ ಪ್ರಿಂಟನ್ನು ಸಹಿತನೂ ಕೂಡ ಹಾಕಿದ್ದೀವಿ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ಕ್ಕೆ 7 ಅಂಕ ಕೊಟ್ಟಿದ್ದೀವಿ. ಭಾರತದ ಜಲಸಂಪನ್ಮೂಲಕ್ಕೆ 4 ಅಂಕ, ಗ್ರಾಮೀಣಾಭಿವೃದ್ಧಿಗೆ 4 ಅಂಕ, ಮರುಸಿಂಚನಕ್ಕೆ 5, ಒಟ್ಟಾರೆ 20 ಮಾರ್ಕ್ಸ್ ಇರ್ತಕ್ಕಂಥ ಈ ಟೆಸ್ಟ್ ಪೇಪರ್ ಇದೆ. ಇದು ಕ್ವಶನ್ ಪೇಪರ್ ಇತ್ತು. ನಾನು ಡೈರೆಕ್ಟಾಗಿ ನಿಮಗೆ ಕ್ವಶನ್ ಪೇಪರ್ನ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ. ಪಾಠಾಧಾರಿತ ಮೂಲ್ಯಾಂಕನ LBA 2025-26 ತರಗತಿ 10, ಅಂಕ 20, ಸಮಯ 60, ವಿಷಯ ಸಮಾಜ ವಿಜ್ಞಾನ. 17ನೇ ಪಾಠ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, 24ನೇ ಪಾಠ ಭಾರತದ ಜಲಸಂಪನ್ಮೂಲಗಳು, 30ನೇ ಪಾಠ ಗ್ರಾಮೀಣಾಭಿವೃದ್ಧಿ ಅಂತ ಇದೆ. ಜೊತೆಗೆ ನಾವೇನು ಮಾಡಿದ್ದೀವಿ, ಮರುಸಿಂಚನನ್ನು ಕೂಡ ಆ್ಯಡ್ ಮಾಡಿದ್ದೀವಿ. ಫಸ್ಟ್ 15 ಮಾರ್ಕ್ಸು ಪಠ್ಯ ವಿಭಾಗದಲ್ಲಿದೆ. ಮೇನ್ಸ್ ಫಸ್ಟಲ್ಲಿ MCQಗಳನ್ನು ಕೊಟ್ಟಿತ್ತು. ಟೋಟಲಿ 3 MCQs ಇದ್ದಾವೆ. ಮೊದಲೇದು ಕೇಳಿದರು, 1857ರ ದಂಗೆಗೆ ತತ್ಕ್ಷಣದ ಕಾರಣ ಏನು ಅಂತ ಕೇಳಿದರು. ನಿಮಗೆಲ್ಲ ಗೊತ್ತಿದೆ, ತುಫಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಎಂಬ ವದಂತಿ ಹಬ್ಬಿತ್ತಲ್ಲ, ಅದೇ 1857ರ ದಂಗೆಗೆ ಕಾರಣ ಆಗ್ತದೆ. ಎರಡನೇ ಪ್ರಶ್ನೆ, ಬಿಹಾರದ ಕಣ್ಣೀರಿನ ನದಿ ಎಂದು ಕರೆಯಲ್ಪಡುವ ನದಿ ಯಾವುದು? ಬಿಹಾರದ ಕಣ್ಣೀರಿನ ನದಿ ಅಂತ ಯಾವುದೋ ನದಿಯನ್ನು ಕರಿತೀವಿ ಅಂತಂದರೆ ಆಪ್ಷನ್ ಬಿ, ಕೋಸಿ ನದಿ ಈಸ್ ದ ರೈಟ್ ಆನ್ಸರ್. ಇನ್ನು 3ನೇ ಪ್ರಶ್ನೆಗೆ ಬರೋಣ. ಭಾರತದ ನೈಜ ಅಭಿವೃದ್ಧಿ ಅಂದರೆ ಅದು ಗ್ರಾಮಗಳ ಅಭಿವೃದ್ಧಿ. ಈ ಹೇಳಿಕೆಯನ್ನು ಕೊಟ್ಟವರು ಯಾರು ಅಂತ ಕೇಳಿದರು. ಆಪ್ಷನ್ ಎ, ಮಹಾತ್ಮ ಗಾಂಧಿ ಇದೆ. ಮಹಾತ್ಮ ಗಾಂಧೀಜಿಯವರು ಏನು ಮಾಡಿದ್ರು ಅಂದರೆ ಭಾರತದ ನೈಜ ಅಭಿವೃದ್ಧಿ ಅಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂತಲೇ ಕರೆದಿದ್ದಾರೆ. ಇನ್ನು 1 ಅಂಕದ 3 ಪ್ರಶ್ನೆಗಳಿದ್ದಾವೆ. 4ನೇ ಪ್ರಶ್ನೆ ಕೇಳಿದರು, ಅಂತರ್ಜಲ ಮಟ್ಟವು ಹೇಗೆ ಮರುಪೂರಣಗೊಳ್ಳುತ್ತದೆ ಅಂತ ಕೇಳಿದರು. ಇಲ್ಲಿ ಮಳೆ ನೀರು ಹರಿದು ಹೋಗದಂತೆ ತಡೆಯೊಡ್ಡಿ ಭೂಮಿಯಲ್ಲಿ ನೀರು ಇಂಗುವಂತೆ ಮಾಡುವುದು, ಇದರಿಂದ ಅಂತರ್ಜಲ ಮರುಪೂರ್ಣಗೊಳ್ಳುತ್ತದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, 1858ರಲ್ಲಿ ಭಾರತದಲ್ಲಿ ಬ್ರಿಟನ್ ರಾಣಿ ಹೊರಡಿಸಿದ ಘೋಷಣೆಯನ್ನು ಏನಂತ ಕರೆದಿದ್ದಾರೆ ಅಂತ ಕೇಳಿದ್ದಾರೆ. ಅದನ್ನು ಭಾರತೀಯ ಮಹಾಸನ್ನದ್ದು ಅಥವಾ ಮ್ಯಾಗ್ನಾ ಕಾರ್ಟ್ ಅಂತ ಕರೆದಿದ್ದಾರೆ. ಅಂದರೆ ಏನಿದು 1858ರಲ್ಲಿ ಭಾರತದಲ್ಲಿ ಬ್ರಿಟನ್ ರಾಣಿ ಘೋಷಣೆ ಹೊರಡಿಸ್ತಾಳಲ್ಲ, ಅದನ್ನೇ ಮ್ಯಾಗ್ನಾ ಕಾರ್ಟಾ, ಭಾರತೀಯ ಮಹಾಸನ್ನದ್ದು ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿಯ ಅರ್ಥ ತಿಳಿಸಿ ಅಂತ ಕೇಳಿದರು. ಸ್ಥಳೀಯವಾಗಿ ಲಭ್ಯವಿರುವ ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಗ್ರಾಮೀಣ ಜನರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ಥಿತಿಯನ್ನು ಉನ್ನತೀಕರಿಸೋದಕ್ಕೇ ಗ್ರಾಮೀಣಾಭಿವೃದ್ಧಿ ಅಂತಲೇ ಕರೆಯೋದು. 2 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ. ಟೋಟಲಿ 3 ಕ್ವಶನ್ಸ್ ಇದ್ದಾವೆ. ಪ್ರತಿಯೊಂದಕ್ಕೂ 2 ಅಂಕ, ಒಟ್ಟಾರೆ 6 ಅಂಕ. ಪ್ರಶ್ನೆ 7, 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳನ್ನು ಬರೀರಿ ಅಂತ ಕೇಳಿದರು. ಇಲ್ಲಿ ಈ ಲಾರ್ಡ್ ಡಾಲ್ ಹೌಸಿ ಏನು ಮಾಡ್ತಾನಪ್ಪ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೆ ತರ್ತಾನೆ. ಇದರಿಂದ ದೇಶೀಯ ಸಂಸ್ಥಾನಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತವೆ. ಇನ್ನು ಸತಾರಾ, ಝಾನ್ಸಿ, ಜೈಪುರ್, ಉದಯಪುರ್ ಬ್ರಿಟಿಷರ ವಶವಾಗಿ ಹೋಗ್ತವೆ. ರಾಜ ಪದವಿ ರದ್ದು ಆಗ್ತದೆ. ಮೊಘಲ್ ಚಕ್ರವರ್ತಿಯ ಪದಚ್ಯುತಿ ಆಗ್ತದೆ. ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾಗ್ತಾರೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ನೀರಾವರಿ ಅವಶ್ಯಕ ಏಕೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಭಾರತದಲ್ಲಿ ನೀರಾವರಿ ಏಕೆ ಬೇಕು ಅಂತಂದರೆ ನೀರಿನ ಲಭ್ಯತೆಯ ಏನಿದೆ ಅಂದರೆ ಅದು ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸ ಆಗ್ತಾ ಹೋಗದ. ಇನ್ನು ನೀರಿನ ಲಭ್ಯತೆ ಕಾಲದಿಂದ ಕಾಲಕ್ಕೆ ವ್ಯತ್ಯಾಸನೂ ಕೂಡ ಆಗಿದೆ. ಇನ್ನು ಭಾರತದಲ್ಲಿ ಮಳೆ ಅನಿಶ್ಚಿತತೆಯಿಂದ ಕೂಡಿದೆ. ಅಸಮಾನ ಮಳೆಯ ಹಂಚಿಕೆ ಆಗಿರ್ತಕ್ಕಂಥದ್ದು. ಇನ್ನು ಮಳೆ ಮಾರುತದ ಅನಿಯತಕಾಲಿಕ. ಇನ್ನು ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಈ ನೀರಾವರಿ ಅನಿವಾರ್ಯ ಅಂತಕ್ಕಂಥ ಅಂಶ ಬರೆದ್ರೆ ಸಾಕು. ಇನ್ನು ಗ್ರಾಮೀಣ ಪ್ರದೇಶದ ಆರ್ಥಿಕ ಸ್ಥಿತಿ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಇಲ್ಲಿ ಬಹುತೇಕ ಜನರು ಕೃಷಿಯನ್ನು ಅವಲಂಬನೆ ಮಾಡಿದ್ದಾರೆ. ಇನ್ನು ಗ್ರಾಮೀಣ ಜನರಲ್ಲಿ ಬಡತನ ಹೆಚ್ಚು. ಈ ಗ್ರಾಮೀಣ ಗುಡಿ ಕೈಗಾರಿಕೆಗಳು ನಶಿಸಿ ಹೋಗ್ತವೆ. ರಾಷ್ಟ್ರೀಯ ವರಮಾನಕ್ಕೆ ಪ್ರಾಥಮಿಕ ವಲಯದ ಕೊಡುಗೆ ಕಡಿಮೆಯಾಗಿದೆ. ಮೂಲ ಸೌಕರ್ಯಗಳ ಕೊರತೆ ಇದೆ ಅಂತ ಬರೆದ್ರೆ ಸಾಕು. ಇನ್ನು ಲಾಂಗ್ 3 ಮಾರ್ಕ್ಸ್ಗೆ ಕ್ವಶನ್ ಕೇಳಿತ್ತು. 1857ರ ದಂಗೆಯ ವಿಫಲತೆಗೆ ಕಾರಣಗಳನ್ನು ಕೇಳಿದ್ದಾರೆ.
ಇದು ಇಡೀ ಭಾರತ ವ್ಯಾಪಿಸಿರಲಿಲ್ಲ, ಯೋಜಿತ ದಂಗೆ ಅಲ್ಲ, ಸೈನಿಕರಲ್ಲಿ ಒಗ್ಗಟ್ಟಿಲ್ಲ, ನಾಯಕತ್ವದ ಕೊರತೆ ಇದೆ, ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದಿತ್ತು, ಕೆಲವರು ಬ್ರಿಟಿಷರಿಗೆ ನಿಷ್ಠರಾದರೂ ನಿಶ್ಚಿತ ಗುರಿ ಇಲ್ಲ, ಲೂಟಿಗಳ ಮೂಲಕ ಶಿಪಾಯಿಗಳು ಜನರ ಬೆಂಬಲ ಕಳೆದುಕೊಂಡರು ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಮರುಸಿಂಚನದಲ್ಲಿ ಹೋಗೋಣ. ಸೊ ಫಸ್ಟ್ ಕ್ವಶನ್ ಕೇಳಿದ್ರು, ಇಲ್ಲಿ 5 ಪ್ರಶ್ನೆಗಳಿದ್ದಾವೆ, ಪ್ರತಿಯೊಂದಕ್ಕೂ 1 ಅಂಕ, 5 ಪ್ರಶ್ನೆ 5 ಅಂಕ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಯಾವ ವರ್ಷದಲ್ಲಿ ನಡೀತು ಅಂತ ಕೇಳಿದ್ರು, ಆಪ್ಷನ್ ಬಿ 1857 ಅನ್ನೋದು ಸರಿಯಾದ ಉತ್ತರ ಇದೆ. ಸೆಕೆಂಡ್ ಒನ್, 1857ರ ದಂಗೆಯ ಸಮಯದಲ್ಲಿ ನಾನಾ ಸಾಹೇಬ ಅವರ ನಿಕಟ ಸಹವರ್ತಿಯಾಗಿದ್ದವನು ಯಾರು? ಸೊ ಆಪ್ಷನ್ ಬಿ ತಾತ್ಯಾ ಟೋಪಿ ಅಂತ ಬರ್ತಾನೆ. ಸೊ ತಾತ್ಯಾ ಟೋಪಿ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, 1857ರ ದಂಗೆಯನ್ನು ಹೀಗೆಯೂ ಕರೆಯುತ್ತಾರೆ ಅಂತ ಕೇಳಿದ್ದಾರೆ, ಅದನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ ಅನ್ನೋದು ಗೊತ್ತಿರಲಿ. ಇನ್ನು 4ನೇ ಪ್ರಶ್ನೆ, ಝಾನ್ಸಿಯ ಯಾವ ಧೈರ್ಯಶಾಲಿ ರಾಣಿ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಮುನ್ನಡೆಸಿದರು ಅಂತ ಕೇಳಿದರು. ಸೊ ಆಪ್ಷನ್ ಸಿ ರಾಣಿ ಲಕ್ಷ್ಮೀಬಾಯಿ ಬರ್ತಾರೆ. ಸೊ ರಾಣಿ ಲಕ್ಷ್ಮೀಬಾಯಿ ಇಸ್ ದಿ ರೈಟ್ ಆನ್ಸರ್. ಲಾಸ್ಟ್ ಕ್ವಶನ್, ಮಂಗಲ್ ಪಾಂಡೆ ಅವರನ್ನು ಇದಕ್ಕಾಗಿ ಸ್ಮರಿಸ್ತಾರೆ ಅಂತ ಕೇಳಿದರು, ಜಿಡ್ಡಿನ ಗುಂಡುಗಳನ್ನು ಬಳಸಲು ನಿರಾಕರಿಸೋದು ಮತ್ತು ಬ್ರಿಟಿಷ್ ಅಧಿಕಾರಿಯ ಮೇಲೆ ಗುಂಡು ಹಾರಿಸೋದು ಅನ್ನೋ ಆಯ್ಕೆ ಸರಿ ಇದೆ. ಇಷ್ಟಿತ್ತು 10th LBA ಕ್ವಶನ್ ಪೇಪರ್ ಅಂತ ಹೇಳ್ತಾ ಸಿಗ್ತೀನಿ. ಇನ್ನಷ್ಟು ವಿಡಿಯೋಗಳೊಂದಿಗೆ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.